ನಮಸ್ಕಾರ ರೀ ಎಲ್ಲರಿಗೂ. ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಬ್ರೆಡ್ ಪಕೋಡನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ. ಮೊದಲಿಗೆ ನಾನು ಕಡಲೆ ಹಿಟ್ಟನ್ನು ಜರಡಿ ಹಿಟ್ಟು ಇಟ್ಕೊಂಡೇನಿ ರೀ. ಜರಡಿ ಹಿಡ್ದು ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಕತ್ತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಬ್ರೆಡ್ ಜಾಸ್ತಿ ಇದ್ರೆ ಜಾಸ್ತಿ ಹಿಟ್ಟು ಹಾಕೋರಿ. ನಾನು ಬ್ರೆಡ್ ಕಡಿಮೆ ಇದ್ದಕ್ಕೆ ಕಡಿಮೆ ಹಿಟ್ಟು ಹಾಕೇನಿ ರೀ. ಸ್ವಲ್ಪ ಅರಿಶಿನ ಹಾಕೇನಿ ರೀ ಕಲರಿಗೆ. ತಿನ್ನೋ ಸೋಡಾ ಹಾಕತ್ತೀನಿ ರೀ, ಅಥವಾ ಕುಕ್ಕಿಂಗ್ ಸೋಡಾ ಹಾಕತ್ತೀನಿ ನೋಡಿರಿ. ಇದಕ್ಕೆ ನೀರು ಹಾಕಿ ಈ ರೀತಿ ಬರೋ ಹಂಗೆ ಕಲಸ್ರಿ. ಈ ರೀತಿ ಬಂದ್ರೆ ಬ್ರೆಡ್ಡಿಗೆ ಹಿಟ್ಟು ಹತ್ತದ್ರಿ. ಅವಾಗ ಬ್ರೆಡ್ ಪಕೋಡ ಚೆನ್ನಾಗಿ ಬರ್ತದ್ರಿ. ಅತಿ ನೀರು ಹಾಕಬೇಡ್ರಿ, ಅತಿ ಕಮ್ಮಿನೂ ಹಾಕಬೇಡ್ರಿ. ಇದ್ರ ಬರೋ ಥರ ಹಿಟ್ಟನ್ನು ಮಾಡಿರಿ. ನೋಡಿರಿ, ಇಲ್ಲಿ ಬ್ರೆಡ್ಡನ್ನು ಈ ರೀತಿ ಕಟ್ ಮಾಡ್ಕೊಂಡು, ಬ್ರೆಡ್ಡನ್ನು ರೌಂಡಾಗೆ ಕಟ್ ಮಾಡ್ತೀನಂದ್ರೆ ಕಟ್ ಮಾಡ್ಬೋದು ರೀ. ನಾನೇನು ಕಟ್ ಮಾಡ್ತಾ ಇಲ್ಲರಿ. ಇದನ್ನು ಬಜ್ಜಿ ಒಳಗೇನು ಕಾಣೋದಿಲ್ಲ ರೀ. ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೇನಿ ರೀ. ಈ ಹಿಟ್ಟು ಒಂದು 5 ನಿಮಿಷ ನೆನೆಯೋಕೆ ಇಟ್ಟಿದ್ದೆ ರೀ. ನೋಡಿರಿ, ಹಿಟ್ಟು ಎಷ್ಟು ಸ್ಮೂತಾಗಿ ಬಂದದ. ದೊಡ್ಡ ಪಾತ್ರೆನ ತೊಗೋರಿ. ಸಣ್ಣ ಪಾತ್ರೆ ಆದ್ರೆ ಬ್ರೆಡನ್ನು ಹಿಟ್ಟಿನೊಳಗೆ ಇದ್ದಾಗ ಅದು ಸರಿಯಾಗಿ ಗಾಮ್ ಆಗೋದಿಲ್ಲ ರೀ. ಈ ರೀತಿ ಎರಡೂ ಸೈಡ್ ನೀಟಾಗಿ ಹಿಟ್ಟನ್ನು ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡಿರಿ. ನೋಡಿರಿ, ಎಣ್ಣೆ ಕಾದಿರ್ಬೇಕು ರೀ. ಇದನ್ನು ಉರಿನ ಸ್ವಲ್ಪ ಕಡಿಮೆ ಇದ್ರಾಗ ಇಡ್ರಿ ಹಾಕೋವರೆಗೂ. ಹಾಕಿದ ನಂತರ ಮೀಡಿಯಮ್ ಉರಿಯೊಳಗೆ ಬೇಯಿಸ್ರಿ. ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಿದ್ರೆ ಬ್ರೆಡ್ ಪಕೋಡ ರೆಡಿ ರೀ. ನೋಡಿರಿ, ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಬಂತು ಅನ್ನೋದನ್ನು ಕಮೆಂಟಾಗಿ ತಿಳಿಸ್ರಿ.